ಮಾತು ತಿಳಿಯಬೇಕು, ಮಾತಿನ ಅರ್ಥ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನತ್ತಿರಬೇಕು. ಆಶೆ ಅಳಿಯಬೇಕು, ಮನಸ್ಸಿನ ಹೇಸಿಕೆ ತೊಳೆಯಬೇಕು. ಈಶ ಮಹಾಂತನ ಹೆಂಗಾಗಬೇಕು? ಬಿಡದೆ ಕೊಂಡಾಡ್ತಿರ್ಬೇಕಂತ. ಮಾಂತ ಮಾಂತ ಅಂತ ಹೇಳಿ ಕೊಂಡಾಡ್ತಾ ಮಗುವಿನ ಚಿಂತೆಯನ್ನು ಮಾಡಾಳ. ಮಹಾಂತ ಬಂದು ಏನು ಕೊಟ್ಟಾನ ಅಂತ ಕೇಳಿದ್ರೆ ನೀರು ಕೊಟ್ಟಾನ, ತಣ್ಣಗಾಗ್ತದೆ ನಿನ್ನ ಜೀವನ ಇನ್ನು ಮೇಲೆ ಅಂತ ಹೇಳಿ ನೆನೆದವರು ಮನದಾಗ ನೆನೆದವರು ಮನದಾಗ ಗುರು ಇರ್ತಾನ. ನಂಬೇಕು, ನಂಬಿಕೆ ಬಹಳ ದೊಡ್ಡದು. ನಾವು ನಂಬಲಿಲ್ಲ ಅಂದ್ರೆ ಕೆಲಸ ಕೊಡೋದಿಲ್ಲ. ನಂಬಬೇಕು ನಂಬಬೇಕು. ನಂಬಿ ಕರೆದಡೆ ಓ ಎನ್ನನೆ ಶಿವನು, ನಂಬದೆ ನೆಚ್ಚದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರೆ. ನಂಬೇಕು, ನಂಬು, ನಂಬಲೆ ಮನವೇ ಹಂಬಲಿಸದಿರು ಬರದೆ. ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ, ಪರಮಾತ್ಮ ಒಲಿಯಕ್ಕೆ ಕಾರಣ ಅಂದರೆ ನಂಬಿಕೆ ಭಾಳ ಮುಖ್ಯ. ನಂಬಿಕೆ ಭಾಳ ಮುಖ್ಯ, ಭಾಳ ಮುಖ್ಯ, ಭಾಳ ಮುಖ್ಯ. ನಂಬಿಕೆ ಇಟ್ಕೋಬೇಕು ಯಾವಾಗಲೂ ಜೀವನದಾಗ. ನಂಬಿಕೆ ಹೆಂಗೈತೆ ನೋಡ್ರಿ ಶಬ್ದ, ಏನ್ರಿ? ಏನ ನಂಬಿಕೆ? ನಂಬಿಕೆ ಅರ್ಥ ಆಗತ್ತೆ ನಿಮಗೆ? ನಂಬಿಕೆ ಅರ್ಥ ಆಗ್ಬೇಕು. ನಮ್ಮ ಪ್ಲಸ್ ಬಿಗಿ ಈಸ್ ಈಕ್ವಲ್ ಟು ನಂಬಿಕೆ. ನಂಬಿಕೆ ಒಳಗೆ ಗಟ್ಟಾಗಿ ಹಿಡ್ಕೊಂಡು ದೇವ್ರು ನಮ್ಮ ಹತ್ರ ಇರ್ತಾನಂತ. ಲೂಸ್ ಬಿಟ್ಬಿಟ್ವಿ ಅಂದ್ರೆ ಕುದುರೆ ಓಡ್ತಾವಲ್ಲ, ಎಚ್ಚಗರೆ ತೆಗ್ಗಿ ಟಾಂಗ ತೊಗೊಂಡು ಓಡ್ತಾವಲ್ಲ, ಹಂಗೆ ಮನಸ್ಸು ಓಡಾಕತ್ತತೆ ಅಂತ. ಅದಕ್ಕೆ ಆ ಮನಸ್ಸನ್ನು ಎಲ್ಲಿ ಕಟ್ಟಬೇಕಂತ ಕೇಳಿದ್ರೆ ಭಗವಂತ ಅನ್ನುವಂಥ ಶಿವನ ಪಾದಕ್ಕೆ ಕಟ್ಟಿಬಿಟ್ರೆ ಅಲ್ಲಿ ಏನಾಗ್ತದಂತ ಕೇಳಿದ್ರೆ ಅವ ಮಹಾತ್ಮನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹಂಗೆ ಕಟ್ಟಿ ಮಹಾಂತನಿಗೆ ಬೇಡ್ತಾಳೆ, ಮಹಾಂತನಿಗೆ ಬೇಡ್ತಾಳೆ. ಎಂತ ಮಾತಾಡಕತ್ತಾನ ಮಹಾಂತ ಬಂದು ಪಾರ್ವತಿಯವನ ಜೊತೆಗೆ ಮಾತಾಡಕತ್ತಾನ. ಅವನೇ ಡೈರೆಕ್ಟ್ ಬಂದು ಮಾತಾಡ್ಬೇಕಂತ ಇಲ್ಲ, ಕನಸಿನಾಗಾದ್ರೂ ಹೇಳ್ತಾನೆ ಪರಮಾತ್ಮ ಬಂದು ಹಿಂಗೆ ಮಾಡು ಅಂತ ಹೇಳಿ ಕನಸಿನಾಗ ಹೇಳಾಕತ್ತಿದ. ಮರುದಿವ್ಸ ತಾಯಿ ಮಗ ರೆಡಿ ಆದ್ರು. ಗುರುಪಾದ ನಡಿಪ ಹೋಗೋಣ. ಎಲ್ಲಿಗೆ ಹೋಗೋಣಂದ್ರು? ಎಲ್ಲಿಗೆ ಹೋಗೋಣಂದ್ರು? ಚಿಣಮಗೇರಿಗೆ ಹೋಗೋಣ, ಗುಡ್ಡದ ಮಹಾಂತಗೆ ಹೋಗೋಣಪ್ಪ ನಡಿ ಅಂತ ಹೇಳಿ ತಾಯಿ ಮಗ ಎಲ್ಲಿಗೆ ಹೋದರು ಅಂತ ಕೇಳಿದ್ರೆ ಚಿಣಮಗೇರಿ ಗುಡ್ಡಕ್ಕೆ ಹೊಕ್ಕಾರ. ಮಡಿವಾಳಪ್ಪನ ಕೊಟ್ಟಂತ ಗುರುವಿನ ಹತ್ರ ಹೊಕ್ಕಾರ ಚಿಣಮಗೇರಿ ಗುಡ್ಡಕ್ಕೆ. ಅಲ್ಲೇ ಕಾಣಿಸ್ತಿರ್ತತಿ ಕಳಶ, ಭಾಳ ಬಳದಿರ್ತತಿ. ಈ ಕಳಶ ಭಾಳ ಬಳಸಿರ್ತತಿ. ಈ ಕಳಸಕ್ಕೆ ಆ ಕಳಸ ಕಾಣಿಸ್ತಿರ್ತತಿ. ನೋಡ್ರಿ ಹೆಂಗೈತಿ. ಎತ್ತರ ಮೇಲೆ ದೇವಾಲಯ ಕಾಣಕತ್ತತಿ. ಪಾರ್ವತ್ಯವಂತಾಳೆ ಮಗಗ ಆರಾಮ್ ತಪ್ಪ್ಯದ. ನಿನ್ನವ ನೀರು ಕೊಟ್ಟಾನ ಕನಸ್ನ್ಯಾಗ. ಮಗ ಎದ್ದು ಗುಡ್ಲೆ ಕಣ್ಣು ತೆಗೆದು ಗುಡ್ಲಿ ಇವನು ನೀರು ಕೇಳ್ಯಾನ. ನೀರು ಕೊಟ್ಟಿನಿ, ಆರಾಮಾಗೈತಿ. ಮಾಂತನ್ ನೆನದ್ ಗುಟ್ಲೆ ನಾನು ಇನ್ನು ಮಾಂತನ್ ಬಿಡಬಾರ್ದು ಅಂತೇಳಿ ದೂರ ಕಾಣಿಸ್ತೈತಿ ಗೋಪುರ. ಉದ್ದಕ ಸಾಷ್ಟಾಂಗ ಹಾಕ್ತಾಳೆ. ಉದ್ದಕ ಯಪ್ಪ ಮಹಾಂತ 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 ಅಂತ ಹೇಳಿ ಉದ್ದಕ್ಕೆ ಬೀಳ್ತಾಳೆ. ಮಹಾಂತನಿಗೆ ಉದ್ದಕ್ಕೆ ಬೀಳ್ತಾಳೆ. ಬಿದ್ದು ನಮಸ್ಕಾರ ಮಾಡಿ ಆ ಕಳಸಕ್ಕೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿ ಮಗನ ಕರ್ಕೊಂಡು ಹೊಕ್ಕಳ. ಒಳಗೆ ಗುರುಗಳು ಕುಂತಿರ್ತಾರೆ, ಮಹಾಂತ ಶಿವಯೋಗಿಗಳು ಕುಂತಿರ್ತಾರೆ. ಚಿಣಮಗೇರಿ ಮಹಾಂತ ಶಿವಯೋಗಿಗಳು ಕುಂತಿರ್ತಾರೆ. ಇಟ್ರ ವರ ಕೊಟ್ಟ ಶಾಪ ಇದ್ದಂಗಿರ್ತಾರೆ. ಅವರು ಕೊಟ್ಟ ಶಾಪ ಇದ್ದಂಗಿರ್ತಾರೆ ಚಿಣಮಗೇರಿ ಮಹಾಂತ ಶಿವಯೋಗಿಗಳು. ಅವ್ರ ಹತ್ರ ಹೋಗಿ ಕುಂದಿರ್ತಾರೆ. ಇವನ್ ನೋಡ್ತಾರೆ ಮಹಾಂತ ಶಿವಯೋಗಿಗಳು ತಮ್ಮ ತದೇಕ ದೃಷ್ಟಿಯಿಂದ ನೆತ್ತಿಯಿಂದ ಪಾದದವರೆಗೆ, ಪಾದದಿಂದ ನೆತ್ತಿಯವರೆಗೆ ಯಾರನ್ನ ನೋಡ್ತಾರಂತ ಕೇಳಿದ್ರೆ ನಿಮ್ಮ ಗುಂದಿಗೆ ಶಿಶುವಾಗಿರ್ತಕ್ಕಂಥ ಗುರುಪಾದಯ್ಯನನ್ನು ನೋಡ್ತಾರೆ. ಗುರುಪಾದಯ್ಯನನ್ನು ನೋಡ್ತಾರೆ. ಕಣ್ಣಿನಿಂದನ ಆಶೀರ್ವಾದ ಮಾಡ್ತಾರೆ. ಕಣ್ಣಿನಿಂದ ಆಶೀರ್ವಾದ. ಗುರು ಅಂದ್ರೆ ಕೈ ಇಟ್ಟ ನೋಡ್ಬೇಕಂತ ಅಲ್ಲ. ಅಡಿಗೆ ಮಾಡೋರು ಮಾತಾಡಬೇಡ್ರಿ. ನೋಡಿ ಕೆಲರಂ ಮಾತಾಡಿ ಕೆಲರಂ ಮುಟ್ಟಿ ಕೆಲರಂ ಅಂತ ಹೇಳ್ತಾರಲ್ಲ. ನೋಡ್ತಾರ, ಬರೇ ತದೇಕ ದೃಷ್ಟಿಯಿಂದ ನೋಡ್ತಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಹೋದಾಗ ತಲೆ ಮ್ಯಾಗ ಕೈ ಇಡ್ಲಿಲ್ಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ. ವಿವೇಕಾನಂದ, ನಾನು ಏನೂ ಅರಿಯದ ಬರೆಯದ ಒಂದು ಅಕ್ಷರವೂ ಬರೆಯದ ಅಕ್ಷರ ಬರದ ಒಬ್ಬ ಸಂತ
ನೀನು ಅಕ್ಷರ ಬಲ್ಲವಪ್ಪ, ನೀ ಅಕ್ಷರದಿಂದ ಜಗತ್ ಪ್ರಸಿದ್ಧನಾಗು ಅಂತ ಹೇಳಿ ಬರೀ ಕಣ್ಣಿಲೆ ನೋಡಿದ್ರು ವಿವೇಕಾನಂದ ಜಗತ್ ಪ್ರಸಿದ್ಧನಾದ. ಕೆಲವೊಬ್ರು ನೆನೆಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ನೆನೆಸ್ಕೊಂಡು ಆಮೆ ಇರ್ತದಲ್ಲ, ಆಮೆ, ಟಾರ್ಟಾಯ್ಸ್ ಇಲ್ಲಿ ನೋಡ್ಸಿದ, ಅದು ಸಮುದ್ರ ದಂಡಿಯೊಳಗೆ ಕೆದರಿ ತಗ್ಗು ಮಾಡಿ ಒಳಗೆ ಮೊಟ್ಟೆ ಇಟ್ಟು ಸಮುದ್ರಕ್ಕೆ ಹೋಗಿರ್ತದೆ ಅಂತ. 4,000 ಕಿಲೋಮೀಟರ್ ದೂರ ಇರ್ತದೆ ಅಂತದು ಸಮುದ್ರದಾಗ. ಆಮೆ ತತ್ತಿ ಎಲ್ಲಿಟ್ಟಿರ್ತದೆ? ದಂಡಿಯೊಳಗಿರ್ತದೆ. ಆಮೆಲ್ಲಿರ್ತದೆ? 4,500 ಕಿಲೋಮೀಟರ್ ಸಮುದ್ರದ ಆಳ ನೀರಿನಲ್ಲಿರ್ತದೆ. ಅದಕ್ಕೆ ನೆನಪಾಗ್ತದಂತ, ಹೊಟ್ಟೆ ತುಂಬತ್ಲಿ ನೆನಪಾಗ್ತದ. ನಾ ತತ್ತಿ ಇಟ್ಟು ಬಂದಿದ್ದೆ, ನೆನಪಿಸ್ಕೊತದಂತ ಆಮೆ. ಅಲ್ಲಿ ಯಾವಾಗ ಆಮೆ ಟಾರ್ಟಾಯ್ಸ್ ರಿಮೆಂಬರ್ ಹೀಸ್ ಎಗ್ಸ್, ಯಾವಾಗ ಆ ಮೊಟ್ಟೆಗಳನ್ನು ನೆನಪಿಸ್ಕೊಂತೋ ಆ ಆಮೆ, ಅವಾಗ ಏನಾಗಿರ್ತದೆ ಅಂತ ಕೇಳಿದ್ರೆ ಇಷ್ಟಗಾಗಲಿ ಮರಿಗಳು ಒಡೆದು ಹೊರಗೆ ಬಂದು ಆಮೆಗಳಾಗಿ ಬಿಡ್ತಾವಂತ. ನೆನಪು ಮಾತ್ರದಿಂದ, ಕೇವಲ ನೆನಪಿನಿಂದ ಏನಾದವು? ಮರಿಗಳಾದವು. ಹಂಗೆ ಗುರುವಿನ ಮೇಲೆ ಭಕ್ತಿ ಇಟ್ಟರೆ ಏನಾಗ್ತದೆ ಅಂತ ಕೇಳಿದ್ರೆ, ನಿಮ್ಮ ಭಕ್ತಿ ಯಾರಿಗೆ ಹೋಗಿ ಮುಟ್ಟಬೇಕಂತ ಕೇಳಿದ್ರೆ ಅಲ್ಲಿ ಗುರುವಿಗೆ ನೆನಪಾಗ್ಬೇಕು. ಓಹೋ, ನಮ್ಮವ್ವ ನೆನಸಾಕತ್ತಾಳ. ಅದು ಭಕ್ತಿ. ಎಂಥ ಭಕ್ತಿ ಮಾಡಿ ಆ ಚಿಣಮೆಗೇರಿ ಗುಡ್ಡದ ಕಲಶವನ್ನು ಕಂಡು ಮಹಂತ ಅಂತ ಹೇಳಿ ನಮಸ್ಕಾರ ಮಾಡಕತ್ತಾಳೆ. ದುಃಖ ತುಂಬಿದ ಹೃದಯದಾಗ. ಯಾಕೆ? ಇದ್ದೊಬ್ಬನೇ ಏಕನಾಮ ಸದಾ ಪ್ರೇಮ. ಒಬ್ಬನ ಮಗ ಗುರುಪಾದಯ್ಯ. ಹಿಂದೆ ಹೋದ್ರೆ ಬೆನ್ನು ನೋಡ್ತಿದ್ಲು, ಮುಂದೆ ಬಂದ್ರೆ ಮುಖ ನೋಡ್ತಿದ್ಲು. ತಾಯಿ ಮನ್ಯಾಗ ಕೂತ್ಕೊಂಡು ನಿಮ್ಮ ಎದಿ ಉದ್ದ ಮಕ್ಕಳು ಬಂದ್ರೆ ನೀವೇನು ಮಾಡ್ತೀರಿ? ಹಿಂದೆ ಹೋದ್ರೆ ನನ್ನ ಮಗ ಎಷ್ಟು ಚಂದದ ನೋಡು, ತಾಯಿ ಕಳ್ಳಿರ್ತದಲ್ಲ, ಹೆಂಗಂತೀರಿ? ನನ್ನ ಮಗ ಅಂತ ಬೆನ್ನು ನೋಡ್ತೀರಿ. ಹಿಂಗೆ ಬಂದ್ರೆ ಮುಖ ನೋಡಿ ಸಂತೋಷ ಪಡ್ತೀರಿ. ನನ್ನ ಮಗ ಬಂದ ಅಂತೇಳಿ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತದೆ ನಿಮಗೆಲ್ಲ. ಮಗ ಅವನ ಹೊರಗೆ ಹೋದ ಬರಲಿಲ್ಲ ಅಂದ್ರೆ ಹೆಂಗಾಗ್ತೈತ್ರಿ? ನಾನೇನು ಲಗ್ನ ಆಗಿಲ್ಲ, ಹಡ್ದಿಲ್ಲ, ನನಗೆ ಗೊತ್ತಿಲ್ಲ, ನಿಮ್ಮನ್ನು ಕೇಳಾಕತ್ತೇನೆ. ಹೆಂಗಾಕೈತಿ? ಯಾಕ ಮಗ ಬರಲಿಲ್ಲ? ಹೋಗ್ರಿ, ಗಾಡಿ ತೊಗೊಂಡು ಕರ್ಕೊಂಬರ್ರಿ. ಎಲ್ಲದ ನೋಡ್ರಿ, ಇನ್ನೂ ಬರಲಿಲ್ಲ ನೋಡ್ರಿ, ಇನ್ನೂ ಬಂದಿಲ್ಲ ನನ್ನ ಮಗ. ಇವನ್ ಗಂಡನ ಕುಂದ್ರಿಸ್ಕೊಟ್ರೆ ಕೇಳ್ರಿ, ಅವೊಂದು ಬಾಲಂಗೇಶನ ಕಟ್ಟಿ ಬಿಡ್ತೀರಿ ನೀವು. ಹೋಗು, ಹುಡ್ಕೊಂಡು ಬಾ, ಎಲ್ಲಿ ಕುಂತ ನೋಡು, ಜಲ್ದಿ ಕರ್ಕೊಂಡು ಬಾ ಅವನು. ಹೋಗು, ಹೊಲಕ್ಕೆ ಹೋಗ್ಯ ನೋಡು, ಇನ್ನೂ ಬಂದಿಲ್ಲ ನೋಡ್ರಿ ಹೆಂಗಿರ್ತೈತಿ. ಕಣ್ಣರಿಯದಿದ್ದರು ಕರುಳರಿಯದೆ ನೋಡಿ ಹೆಂಗಿರ್ತದೆ. ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಬಿಡ್ತೀರಿ. ಹಂಗ ಗುರು ನೆನೆಸ್ಬೇಕಂತ ಸಿದ್ಧಾರೂಢರ ಜೀವನ ಚರಿತ್ರೆ ಒಳಗೆ ಮುಂದೊಂದು ಘಟನೆ ಬರ್ತದೆ. ಇವರ ಪರಮ ಶಿಷ್ಯ ಇರ್ತಾನ ಒಬ್ಬ ಸಿದ್ಧಾರೂಢರ ಸೇಡ್ಜಿ ಇರ್ತಾನೆ. ಅವ ಫಾರಿನ್ಗೆ ಹೋಗಿ ಸಮುದ್ರದಾಗ ಬರ್ತಾ ಇರ್ತಾನೆ. ಬಾಂಬೆಗೆ ಬಂದು ಇಳಿತಾ ಇರ್ತಾನೆ. ಅದು ಬರ್ತಿರ್ತೈತಿ ಸಮುದ್ರ. ಇನ್ನೊಂದು 3 ಕಿಲೋಮೀಟರ್ ದೂರ ಇರ್ತತಿ. 3 ಕಿಲೋಮೀಟರ್ ದೂರ ಇದ್ದಾಗ ಎಷ್ಟು ಭಕ್ತಿ ಇಟ್ಟಿರ್ತಾನಂತ ಕೇಳಿದ್ರೆ, ಎಷ್ಟು ಭಕ್ತಿ ಇಟ್ಟಿರ್ತಾನ ಅಂತ ಕೇಳಿದ್ರೆ, ಸಿದ್ಧಾರೂಢರ ಮೇಲೆ ಕುಂತ್ರು ಸಿದ್ಧಾರೂಢ, ನಿಂತ್ರು ಸಿದ್ಧಾರೂಢ, ಮಲಗಿದ್ರು ಸಿದ್ಧಾರೂಢ, ಉಸಿರು ತಗೊಳ್ತಾ ಸಿದ್ಧಾರೂಢ, ಉಸಿರು ಬಿಟ್ಟಾಗೋ ಸಿದ್ಧಾರೂಢ. ಹಂಗಾದ ಹೊತ್ನ್ಯಾಗ ಆ ಸೇಡ್ಜಿ ಬರ್ತಿರ್ತಾನಲ್ಲ, ಇನ್ನೊಂದು ದೂರ ಇದ್ದಾಗ ಆ ಹಡಗು ಏನಾಗ್ಬಿಡ್ತೈತಿ ಅಂತ ಕೇಳಿದ್ರೆ ಪಲ್ಟಿ ಆಗಿಬಿಡ್ತೈತಿ. ಸಮುದ್ರದಾಗ ಮುಳುಗಾಕ ಹತ್ತು ಬಿಡ್ತೈತಿ. ನೋವಾಗ್ತೈತಿ ಭಾಳ. ಇನ್ನೊಂದು ಸ್ವಲ್ಪ ಇತ್ತು ದಂಡಿ, 1-2 ಕಿಲೋಮೀಟರ್ ಹೋಗಿ ಮುಟ್ಟಿದ್ರೆ ಏನು ಹಾಕಿದ್ದಿಲ್ಲ, ಮುಳುಗಿ ಬಿಡ್ತಲ್ಲ. ಆಯ್ತು, ನಾವೆಲ್ಲರೂ ಸಾಯ್ತೀವಿ ಅಂತ ಗ್ಯಾರಂಟಿ. ಆದ್ರೆ ಏನು ಮಾಡೋದಂತ ಕೇಳಿದ್ರೆ, ನಾನು ಪ್ರಾಣ ಬಿಡುದ ಗ್ಯಾರಂಟಿ ಐತೆ ಅಂದಾಗ ಯಪ್ಪ ಅಂತ ಯಾಕೆ ಬಿಡ್ಬೇಕು? ನಿರ್ಧಾರ ಮಾಡ್ತಾನೆ. ಯಾರು? ಸೇಡ್ಜಿ ನಿರ್ಧಾರ ಮಾಡಂತಾನ. ಸಿದ್ಧಾರೂಢ ಅನ್ಕೊಂತ ಅದು ಮುಳುಗ್ತಿರ್ತೈತೆ ಹಡಗ. ಸಿದ್ಧಾರೂಢ ಅಂತಾನೆ. ಇನ್ನೇನು ಮುಳುಗುರೊಳಗೆ ಏನಾಗ್ಬಿಡ್ತೈತೆ ಅಂತ ಕೇಳಿದ್ರೆ, ಏನೋ ಒಂದು ಟ್ಯೂಬ್ ಬಂದು ಅವನಿಗೆ ಯಾರೋ ಕೊಟ್ಟಂಗೆ ಆಗ್ತೈತಿ. ಆ ಟ್ಯೂಬ್ ಹಿಡ್ಕೊಂಡು 2 ಕಿಲೋಮೀಟರ್ ದಂಡಿಗೆ ಬಂದು ಮುಡ್ತಾನ. ಹವಾ ಹಾಕಿದ್ದು ಟ್ಯೂಬ್ ಇರ್ತದಿಲ್ಲ, ಟ್ಯೂಬ್ ಕೊಟ್ಟಂಗೆ ಆಗ್ತೈತಿ. ಯಾರು ಬಂದ್ರು ಗೊತ್ತೇ ಇಲ್ಲ, ಮುಳುಗಾಕತೈತಿ ಹಡಗ.
ದಂಡಿಗೆ ಬರ್ತಾನ. ಇಲ್ಲಿ ಸಿದ್ಧಾರೂಢರು ಕೈಲಾಸ ಮಂಟಪದಲ್ಲಿ ಹುಬ್ಬಳ್ಳಿಯೊಳಗ ಕೈವಲ್ಯ ಪದ್ಧತಿಯನ್ನು ಹೇಳ್ತಾ ಇರ್ತಾರ. ಭಕ್ತರೆಲ್ಲ ಕುತ್ಕೊಂಡಿರ್ತಾರೆ. ಹಿಂಗ ಸಿದ್ಧಾರೂಢರ ಮೈ ಎಲ್ಲ ತೊಯ್ದು ಬಿಡ್ತತಿ. ಏಕದಮ್ ತೊಯ್ದು ತಟ 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 ನೀರು ಹರ್ಕಾಕತ್ತತಿ. ಮ್ಯಾಲೆ ಬಾ ದಂಡಿಗೆ ಬಾ ದಂಡಿಗೆ ಬಾ ಅಂತಿರ್ತಾರೆ. ಇವರು ಕೈಯಾಗ ಕೈವಲ್ಯ ಪದ್ಧತಿ ಹಿಡ್ಕೊಂಡಿರ್ತಾರೆ. ನೀತಿ ಕ್ರಿಯಾಚರ್ಯ ಸ್ಥಳವನ್ನು ಹೇಳ್ತಿರ್ತಾರೆ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳವದು ನರರಿಗೆ ಮುಕ್ತಿ. ಈ ಪದ್ಯ ಹೇಳ್ತಿರ್ತಾರೆ. ಹೇಳ್ತಾ ಹೇಳ್ತಾ ಅವನ್ನ ನೆನೆಸ್ಕೊಂತಾರ. ಯಾಕ್ರಿ ಅಪ್ಪ ಒಮ್ಗೆ ಮೈ ತೊಯ್ತಲ್ಲ? ಭಕ್ತರು ಕೇಳ್ತಾರೆ, ನೀರು ಹನ್ಕಾಕತ್ತೈತಲ್ಲ, ಯಾಕ್ರಿ ಅಪ್ಪ ಇಷ್ಟೊತ್ತು ಮಟ್ಟ ಒಣ ಬಟ್ಟಿದ್ದು ಅಂತ ಕೇಳಿದಾಗ ಸಿದ್ಧಾರೂಢರು ಹೇಳ್ತಾರ, ನನ್ನ ಭಕ್ತ ಒಬ್ಬ ಅಲ್ಲಿ ಬಾಂಬೆದಾಗ ಸಮುದ್ರದಾಗ ಮುಳುಗಾಕತ್ತಿದ್ದ, ಅವಾಗ ಹೋಗಿ ಒಂದು ಟಯರ್ ಕೊಟ್ಟು ದಂಡಿಗೆ ಕರ್ಕೊಂಡು ಬಂದೆಪ್ಪ, ಅದಕ್ಕೆ ನಂದು ಮೈ ತೋದೈತಿ ಅಂತ ಹೇಳ್ತಾರ. ಏನು ನಂದು ಮೈ ಯಾಕೆ ತೊಯ್ದೈತಿ ಅಂತ ಕೇಳಿದ್ರೆ, ನಾವು ನನ್ನ ಸಮುದ್ರದಾಗ ಮುಳುಗಾಕತ್ತಿದ್ದ, ಅವನು ಕರ್ಕೊಂಡು ಬಂದೆ ದಂಡಿಗೆ, ಅದಕ್ಕೆ ನಂದು ಮೈ ಎಲ್ಲ ತೊಯ್ದೈತಿ. ಇದು ಏನಿದು? ಇದೇನು? ನಂಬಿಗೆ. ನಂಬಿಗೆ ಅವನು ಗಟ್ಟ ಕಟ್ಟೋದು. ಎಮ್ಮಿನ ಹೆಂಗೆ ಊಟಕ್ಕೆ ಕಟ್ತಿರಲ್ಲ, ಹಂಗೆ ಶಿವನ್ನು ನಿಮ್ಗೆ ಊಟಕ್ಕೆ ಕಟ್ಕೋಬೇಕು. ಯಾವ ಊಟ? ಮತ್ತು ಮನೆ ಮುಂದೆ ಊಟ ಹೊಡೆದು ಕಟ್ಟಿರಿ ಅಂತೀನಿ. ಯಾವ್ದೊಂದು ಪರಮಾತ್ಮನ ಫೋಟೋ ತಂದು ಅದನ್ನು ಕಟ್ಟೋದಲ್ಲ, ಮನಸ್ಸಾರೆ ಕಟ್ಟಬೇಕು. ಶಿವ ಶಿವ ಅನ್ಬೇಕು. ಕಷ್ಟ ಬರಲಿ, ಗಂಡ ಹೊಡಿಲಿ, ಕುಡಿದು ಬರಲಿ, ಅವ 1000 ಹಾಳು ಮಾಡಿ ಇಸ್ಪೆಟ್ ಆಡಿ ಬರಲಿ, ನೀವೇನು ಅನ್ಬೇಕ್ರಿ? ಯವ್ವ ಜೋರಾಗಿ ಹೇಳ್ರಿ ನೋಡೋಣೊಮ್ಮೆ, ಜೋರಾಗಿ ಹೇಳ್ರಿ. ಏನು ಅನ್ಬೇಕು? ಶಿವ ಶಿವ ಅನ್ಬೇಕ? ಇನ್ನೂ ಆಗ್ಯಾಲ ನೀನು, ಅವ್ರು ಕೇಳಕತ್ತೀನಿ ಆದವ್ರನ್ನ. ಹಾಂ, ಏನು ಅನ್ಬೇಕು? ಏನು ಅನ್ಬೇಕು? ಗುರುಪಾದೇಶ ಗುರುಪಾದೇಶ. ನೀ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನನ್ನ ಗುಂದಿಗೆ, ಅವ್ನು ನನ್ನ ಬಾಳ್ನಲ್ಲಿ ಜೋಡಿಸಿಬಿಟ್ಟಿದಿ, ಲಾಭ ಆದರೂ ನಿಂದ, ಏನ ಏನ ಲುಕ್ಷಾಣ ಆದರೂ ನಿಂದ, ಹೌದಲ್ಲ? ನೀ ಕೊಡು, ನಾವು ನಡ್ಕೊತ ಹೊಕ್ಕಿವಪ್ಪ. ನೀವು ಮುಂದೆ ಬೆಳಕು ಹಾಕ್ಕೊಂತ ಹೋಗು, ಆ ಬೆಳಕಿನಾಗ ನೀನು ಸ್ಮರಣೆ ಅಂದಿಗೆ ನಡ್ಕೊತ ಹೊಕ್ಕಿವಿ ಅಂತ ಬೇಡ್ಕೊಳ್ರಿ, ನಿಮ್ಮ ಜೀವನ ಹಗರಿರ್ತತಿ. ನಂಬಿಕೆ